ಒಂದು ಹನಿ ಕ್ರೀಮ್ ಹಾಕ್ಕೊಡಿ ಸಾಕು. ನಾನು ಜಾಸ್ತಿ ಹೇಳ್ತಿಲ್ಲ, ಕೇವಲ ಒಂದೇ ಒಂದು ಹನಿ. ನಿಮ್ಗೆ ಎಲ್ಲೆಲ್ಲಿ ವರ್ಷಾನುಗಟ್ಲೆಯಿಂದ ಬಂಗಿದೆಯೋ, ಕಪ್ಪು ಕಲೆಗಳಿದೆಯೋ, ಸ್ಕಿನ್ ಕಪ್ಪುಗಿದೆ, ಸನ್ ಟ್ಯಾನ್ ಆಗಿದೆ ಅನ್ನೋದಕ್ಕೆ ರಾಮಬಾಣ. ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ಕಾಸ್ಟ್ಲಿಯೆಸ್ಟ್ ಕ್ರೀಮ್ ಇದು. 10 ಗ್ರಾಮ್ ಕ್ರೀಮ್ಗೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ವಿತ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತಿನ ವೀಡಿಯೋಗೆ ಪ್ಯಾಚ್ ಟೆಸ್ಟೇ ಬೇಡ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ವರ್ಲ್ಡ್ಸ್ ಬೆಸ್ಟ್ ಕ್ರೀಮ್ ಅಂತಾರೆ ಇದನ್ನು. ಮಾರ್ಕೆಟಲ್ಲಿ ಇದ್ರ ಬೆಲೆ ಕಮ್ಮಿ ಅಂದರು, ನೀವೊಂದು 10 ಗ್ರಾಮ್ ತೊಗೊಳ್ತೀನಿ ಅಂದರು 1,000 ರೂಪಾಯಿ. ಕಮ್ಮಿ ಅಂದರು 1,000 ರೂಪಾಯಿ. ಒಂದು ಸಲ ಗೂಗಲ್ ಸರ್ಚ್ ಮಾಡಿ. ಟುವರ್ಡ್ಸ್ ಎಂಡ್ ನಾನು ಹೇಳ್ತೀನಿ ಯಾವ ಕ್ರೀಮ್ ಇದು ಅಂತ. ಇದು ಯಾರ್ಯಾರು ಯೂಸ್ ಮಾಡ್ಬೋದು. ಇದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯೂಸ್ ಮಾಡ್ಬೋದು ಅಂಥ ಅದ್ಭುತವಾದ ಕ್ರೀಮ್ ತಂದಿದ್ದೀನಿ. ನೋ ಸೈಡ್ ಎಫೆಕ್ಟ್ಸ್. 1,000 ರೂಪಾಯಿ ಇದರದ್ದು ವ್ಯಾಲ್ಯೂ. 10 ಗ್ರಾಮ್ಗೆ ಪ್ರಪಂಚ ಎಲ್ಲ ತಿರುಗಿದ್ರೂ ನಿಮ್ಗೆ ಈ ಕ್ರೀಮ್ ಸಿಗುತ್ತೆ. ಫುಲ್ ಇಡೀ ವರ್ಲ್ಡಲ್ಲಿ ಈ ಕ್ರೀಮು ದುಬಾರಿ ಬೆಲೆ, ನಮ್ಮ ಇಂಡಿಯಾಲೂ ಸೇರಿಸಿ, ಆಯಿತಾ. ಆಮೇಲೆ ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ಕ್ರೀಮ್ ಇದು. ಇದು ಯಾಕೆ ಉಪಯೋಗಿಸ್ತಾರೆ ಹೇಮಾ ಅನ್ನೋರಿಗೆ ಇವತ್ತಿನ ವೀಡಿಯೋಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಇದು ನೋಡೋಕ್ಕೆ ಬೆಳ್ಳಕ್ಕಿದೆ ಅಲ್ವಾ. ರೈಸು ಅಕ್ಕಿ ಉಪಯೋಗಿಸ್ತಿದ್ದೀನಿ ಅಂತೀರಾ? ಡೆಫಿನೆಟಾಗಿ ಅಕ್ಕಿ ಉಪಯೋಗಿಸಿಲ್ಲ ಈ ಕ್ರೀಮ್ಗೆ. ಬಟ್ ಅಂದರೂ ಬೆಳ್ಳಕ್ಕಿದೆ. ಹೇಗೆ? ಉದ್ದಿನಬೇಳೆ ಡೆಫಿನೆಟಾಗೂ ಇಲ್ಲ. ಸೊ ಇದಕ್ಕೆ ನಾನು ಅದ್ಭುತವಾದ ಒಂದು ವಸ್ತು ಯೂಸ್ ಮಾಡಿದ್ದೀನಿ ಇದು ಕ್ರೀಮ್ ಮಾಡೋದಕ್ಕೆ. ಈ ಥರ ಕ್ರೀಮ್ನ ಫಸ್ಟ್ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡಿರೋದು. ಸೊ ಈ ಅದ್ಭುತವಾದ ಕ್ರೀಮ್ ಏನಕ್ಕೆ ಯೂಸ್ ಮಾಡ್ತಾರೆ? ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಮಾರ್ಕ್ ಇರಲ್ಲ, ಇನ್ಕ್ಲೂಡಿಂಗ್ ಪಿಗ್ಮೆಂಟೇಷನ್, ಪಿಂಪಲ್ ಮಾರ್ಕ್ಸ್ ಇರಲ್ಲ, ಸನ್ ಟ್ಯಾನ್ ಮಾರ್ಕ್ಸ್ ಇರಲ್ಲ, ಕತ್ತೊಂದು ಕಲರ್ ಮುಖ ಒಂದು ಕಲರ್ ಅದಿರಲ್ಲ, ಆಯಿತಾ. ನಾವು ತುಂಬ ಕಪ್ಪಗಿದ್ದೀವಿ, ಬೆಳ್ಳಕ್ಕಾಗೋದಕ್ಕೆ ಒಂದೇ ದಿನ ಬೆಳ್ಳಕ್ಕಾಗಕ್ಕೆ ಸಾಧ್ಯ ಇಲ್ಲ. ನಿಮಗೆ ಸುಮಾರಷ್ಟು ರಿಸಲ್ಟ್ಸ್ ಸಿಗುತ್ತೆ. ಅದು ಆರ್ಗ್ಯಾನಿಕ್, ಕೆಮಿಕಲ್ ಹಾಕಿಲ್ಲ. ನಾ ಹೇಳ್ದಂಗೆ 10 ಗ್ರಾಮ್ಗೆ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಮಾರ್ಕೆಟಲ್ಲಿ ಕ್ರೀಮ್ನ. ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ಕ್ರೀಮ್ ಇದು. ಇದನ್ನು ಮಾಡಿರೋದು ತುಂಬ ಒಂದು ಸ್ಪೆಷಲ್ ಆಗಿರೋ ಒಂದು ವಸ್ತುವಿಂದ. ಓಕೆನಾ? ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಪ್ರತಿದಿನ ಹಚ್ಕೊಳ್ಳಿ, ದಿನದಲ್ಲಿ 24 ಗಂಟೆ ಟೈಮ್ ಹಚ್ಕೊಳ್ಳಿ, ಯಾವ ಸೈಡ್ ಎಫೆಕ್ಟ್ ಆಗಲ್ಲ ಅಂಥ ಕ್ರೀಮ್ನ ತಂದಿದ್ದೀನಿ. 1 ಗ್ರಾಮ್ 1 ಡಾಟಷ್ಟು ಕೆಮಿಕಲ್ ಇಲ್ಲ ಇದರಲ್ಲಿ. ನೋ ಸೈಡ್ ಎಫೆಕ್ಟ್ಸ್. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಡಿ ಅಂತಲೇ ನಾನು ಹೇಳ್ತೀನಿ. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಡಿ ಅಂತಲೇ ಹೇಳ್ತೀನಿ. ಅಂಥ ಅದ್ಭುತವಾದ ಕ್ರೀಮು. ಸ್ಕಿನ್ ವೈಟ್ನಿಂಗಿಂದ ಹಿಡಿದು, ಬಂಗಿಂದ ಹಿಡಿದು, ಕಪ್ಪು ಕಲೆಗಳಿಂದ ಹಿಡಿದು, ಪಿಂಪಲ್ ಮಾರ್ಕ್ಸಿಂದ ಹಿಡಿದು, ಅನ್ನೀವನ್ ಸ್ಕಿನ್ ಟೋನಿಂದ ಹಿಡಿದು. ಸೊ ಫಿಲ್ಮ್ ಸ್ಟಾರ್ಸ್ನೆಲ್ಲ ಇದನ್ನೇ ಸಾವಿರಾರು ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಳ್ತಿರೋ ಕ್ರೀಮ್ ಇದು. ಸೊ ಅದನ್ನು ಮನೇಲಿ ಯಾವ ರೀತಿ ಮಾಡಿದೆ, ಕೇವಲ 2 ಪದಾರ್ಥಗಳು ನಿಮ್ಮ ಮನೇಲಿ ಇದ್ದೇ ಇರುತ್ತೆ. ಆ ಪದಾರ್ಥಗಳು ಅಡುಗೆ ಮನೇಲಿ ರೆಡಿ ಇರುತ್ತೆ ಆ ಪದಾರ್ಥಗಳು. ಓಕೆ, ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡ್ಬಂದ್ಬಿಡಿ. ಈಗಾಗಲೇ ಇಂಟ್ರಡಕ್ಷನಲ್ಲಿ ನೋಡಿದ್ದೀರಲ್ಲ. ಎಸ್, ಇದು ಯಾವಾಗ ಉಪಯೋಗಿಸ್ಬೇಕು, ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ. ಓಕೆನಾ? ಇಲ್ಲಿ ಫ್ರೆಂಡ್ಸ್ 2 ಆಪ್ಷನ್ ಕೊಡ್ತೀನಿ ನಿಮಗೆ. ಇಲ್ಲಿ ನಾನು ರಕ್ತಸಾಲಿ ರೈಸ್ ತೊಗೊಳ್ತಿದ್ದೀನಿ. ಕೆಂಪಕ್ಕಿ ಅಲ್ಲ, ರಕ್ತಸಾಲಿ ರೈಸ್. ಡಿಫ್ರೆಂಟ್ ಕೆಂಪಕ್ಕಿ ಥರನೇ, ಆಯಿತಾ. ಅಥವಾ ನಮ್ಮ ಮನೇಲಿ ಇದಿಲ್ಲ ಹೇಮಾ, ಸೋನಾ ಮಸೂರಿ ಇದೆ ಅಂದರೆ ತೊಗೊಳ್ಳಿ. ಇಡ್ಲಿ, ದೋಸೆ, ಬಾಸ್ಮತಿ ಅಕ್ಕಿ ಮತ್ತು ಜೀರಾ ರೈಸ್ ಆಗಲ್ಲ ಈ ಕ್ರೀಮ್ ಮಾಡೋದಕ್ಕೆ. ಇದನ್ನು ಓವರ್ ನೈಟ್ ನೆನೆಸ್ಬೇಕು. ನೆನೆಸ್ಬಿಟ್ಟು ಮಾರನೇ ದಿನ ಇದನ್ನು ಒಂದು 2 ಚಮಚ ತೊಗೊಂಡು ಇದನ್ನು ನೀಟಾಗಿ ವಾಶ್ ಮಾಡಿ ಇಡೀ ದಿನ ರಾತ್ರಿ ಇದನ್ನು ನೆನೆ ಹಾಕ್ಬಿಡ್ತೀನಿ, ಆಯಿತಾ. ಮಾರನೇ ದಿನ ಬೆಳಗ್ಗೆ ನೆನೆ ಹಾಕಿರೋದನ್ನ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ, ಆಯಿತಾ. ಇಡೀ ದಿನ ರಾತ್ರಿ ನೆನೆ ಹಾಕ್ಕೊಳ್ಬೇಕು. ಸೊ ಇದು 12 ಅವರ್ಸ್ ಪ್ರೋಸೆಸ್ ಇರುತ್ತೆ, 12 to 14 ಅವರ್ಸ್. ಅದಕ್ಕೆ ನಾನು ಜಾಸ್ತಿ ನೆನೆ ಹಾಕ್ಕೊಂಡು ನೀರನ್ನ ಸಪ್ರೇಟ್ ಮಾಡಿಕೊಂಡು ನೋಡಿ ಅದನ್ನು ನೆನೆ ಹಾಕ್ಕೊಂಡಿದ್ದೀನಿ. ಕ್ರೀಮ್ನ ಒಂದು 1/4 kg ಕ್ರೀಮ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದನ್ನು ಬಸಿತಾ ಇದ್ದೀನಿ, ಆಯಿತಾ. ನೀರನ್ನ ನೆನೆಸ್ಬಿಟ್ಟು ಒಂದು 1/4 kg ತೊಗೊಂಡು ನೀರನ್ನ ನೆನೆಸ್ಬಿಟ್ಟು ಅದನ್ನು ಬಸಿತಾ ಇದ್ದೀನಿ. ಬಸಿದಾಗ ನೋಡಿ ನಿಮಗೊಂದು ವೈಟ್ ಕಾಣ್ತಿದೆಯಾ ಅಲ್ಲಿ ಕೆಳಗಡೆ ರೆಸಿಡ್ಯೂ, ಆಯಿತಾ. ಅದೇ ನಮಗೆ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹಿಟ್ಟಿಟ್ಟು ಥರ ಇದೆ ನೋಡಿ, ಅದೇ ನಮಗೆ ಕ್ರೀಮ್ಗೆ ಬೇಕಾಗಿರೋದು ಇವತ್ತಿನ ವೀಡಿಯೋಲಿ, ಆಯಿತಾ. 12 to 14 ಅವರ್ಸ್ ನೀವು ಯಾವುದೇ ರೀತಿಯಾದ ಅಕ್ಕಿ, ನಾ ಹೇಳ್ದಲ್ಲ ಆ ಕ್ಯಾಟಗರಿ ಅಕ್ಕಿ ಬಿಟ್ಬಿಟ್ಟು ಸೋನಾ ಮಸೂರಿ, ಪಾಲಿಶ್ಡ್, ಅನ್ಪಾಲಿಶ್ಡ್, ರಕ್ತಸಾಲಿ ರೈಸ್, ಬ್ಲ್ಯಾಕ್ ರೈಸ್ ಆದರೂ ಪರವಾಗಿಲ್ಲ. ಯಾಕೆಂದರೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ, ಪಿಗ್ಮೆಂಟೇಷನ್ನ ವಾಸಿ ಮಾಡೋ ಶಕ್ತಿ ಇದೆ, ಡಿಸ್ಕಲರೇಷನ್ನ ತೆಗೆಯೋ ಶಕ್ತಿ ಇದೆ, ಮತ್ತು ಸನ್ ಟ್ಯಾನ್ನ ತೆಗೆಯೋ ಶಕ್ತಿ ಇದೆ ಅದರಲ್ಲಿ. ಸೊ ಈ ಹಿಟ್ಟಿಟ್ಟು ಥರ ಇದೆ ನೋಡಿ, ಇದು 12 to 14 ಅವರ್ಸ್ ಪ್ರೋಸೆಸ್ಸು ಫ್ರೆಂಡ್ಸ್. ನೆನೆ ಹಾಕಲೇಬೇಕು ನೀವು. ಮಾರನೇ ದಿನ ಆ ನೀರೆಲ್ಲ ಬಸ್ತು ಇದರಲ್ಲಿ ನಾನು ಇವಾಗ ಕ್ರೀಮ್ ಮಾಡೋದು ತೋರಿಸ್ತಿದ್ದೀನಿ. ಒಂದು 250 ಗ್ರಾಮ್ ಕ್ರೀಮ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋಲಿ. ನಾನು ಸೋಕ್ ಮಾಡಿದ್ದು ಆಲ್ಮೋಸ್ಟ್ ಒಂದು ಅರ್ಧ kg ಅಕ್ಕಿ. ಸೊ ನೋಡಿ ಇದು ಅದನ್ನು ಬಸ್ಕೊಂಡಾಗ ನಿಮಗೆ ಗಟ್ಟಿಗಿರೋ ಒಂದು ರೆಸಿಡ್ಯೂ ಕಾಣ್ತಾ ಇದೆ ನಿಮಗೆ. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ.
ಮತ್ತೆ ಹೇಳ್ತಿದ್ದೀನಿ, ಇಡೀ ದಿನ ರಾತ್ರಿ ಅಕ್ಕಿನ ನೆನೆ ಹಾಕ್ಕೊಳ್ಬೇಕು. ಅದನ್ನು ಬಸ್ಕೊಂಡು ಆ ಮೇಲ್ಗಡೆ ತೆಳ್ಳಗಿರುತ್ತೆ ತೆಗೆದ್ರೆ ನಿಮಗೆ ಕೆಳಗಡೆ ರೆಸಿಡ್ಯೂ ಸಿಗುತ್ತೆ. ಇದೇ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಇವತ್ತಿನ ಕ್ರೀಮ್ಗೆ. ಪಿಗ್ಮೆಂಟೇಷನ್ ತೆಗೆಯೋದ್ರಿಂದ ಹಿಡಿದು ಸನ್ ಎಕ್ಸ್ಪೋಷರ್ ಹಾಕಿ ಸನ್ಟ್ಯಾನ್ ಆಗಿರುತ್ತಲ್ಲ ಅವ್ರಿಗೆ, ಡ್ಯಾಮೇಜ್ ಆಗಿದ್ದ ಫ್ರೀ ರ್ಯಾಡಿಕಲ್ ಸ್ಕಿನ್ನಲ್ಲಿ ಅವ್ರಿಗೆಲ್ಲ ರಾಮಬಾಣ. ಇದಕ್ಕೆ ನಾನು ಸುಮಾರು ಒಂದು 2 ಚಮಚದಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಅಗೇನ್ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಹಾಕ್ಕೊಳ್ಬೇಕು. ನಿಮ್ಗೆ ಅಲೋವೆರಾ ಜೆಲ್ ಸೂಟ್ ಆಗಲ್ಲ ಅಂದರೆ ಈ ಕ್ರೀಮ್ನ ಯೂಸ್ ಮಾಡಬೇಡಿ, ಯಾಕಂದರೆ ಅಲೋವೆರಾ ಜೆಲ್ ಹಾಕಲೇಬೇಕು ನಾವು ಈ ಕ್ರೀಮ್ಗೆ. ಸೊ ಇದು ವೈಟ್ ಕ್ರೀಮಿ ಬರುತ್ತೆ. ವರ್ಲ್ಡ್ ಮೋಸ್ಟ್ ಫೇಮಸ್ ಆಗಿರೋ ಕೊರಿಯನ್ ಫೇಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. 10 ಗ್ರಾಮ್ ಇದ್ರ ಬೆಲೆ 1000 ರೂಪಾಯಿ. ಪ್ರಪಂಚ ಫುಲ್ ನಿಮಗಿದು ಸಿಗುತ್ತೆ, ಓಕೆನಾ. ಸೊ ಅದನ್ನು 12 to 14 ಅವರ್ಸ್ ಸೋಕ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ತೆಗ್ದಿರೋ ರೆಸಿಡ್ಯೂ ಅದು. ಯೂಶ್ವಲಿ ನಾವು ಅಕ್ಕಿ ತೊಳೆದ್ಬಿಟ್ಟು ಹಂಗೆ ನಾವು ಗಿಡಕ್ಕೆ ಹಾಕ್ಬಿಡ್ತೀವಿ ಅಲ್ಲ, ತೊಳೆದಿದ್ದು ನೀರಲ್ಲಿ, ಅದರಲ್ಲಿ ಮಾಡಿರೋ ಕ್ರೀಮು. ನೀವು ಜಸ್ಟ್ ಅಪ್ಲೈ ಮಾಡಿ ಆಮೇಲೆ ನನಗೆ ಇಮ್ಮಿಡಿಯೇಟಾಗಿ ನೀವು ರಿಸಲ್ಟ್ ಹೇಳ್ತೀರಾ, ಅಷ್ಟು ಅದ್ಭುತವಾದ ಕ್ರೀಮು ಅಂತ. ಈಗ ಇದು ಏನೇನಕ್ಕೆ ಯೂಸ್ ಆಗುತ್ತೆ ಅದರ್ ದೆನ್ ಪಿಗ್ಮೆಂಟೇಷನ್ ಮತ್ತು ಇದಕ್ಕೆಲ್ಲ ಅಂತಂದರೆ, ನಮ್ಮ ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡುತ್ತೆ, ನ್ಯಾಚುರಲಾಗಿ ಇಂಪ್ರೂವ್ ಮಾಡುತ್ತೆ, ಬ್ಲೀಚಿಂಗ್ ಮಾಡುತ್ತೆ ನ್ಯಾಚುರಲಾಗಿ, ಆಯಿತಾ. ಆ್ಯಕ್ಚುಲಿ ಇದನ್ನು 7 ಡೇಸ್ ಪ್ರೋಸೆಸ್ ಅಂತ ಹೇಳ್ತಾರೆ. ನಾನು ಒಂದೇ ದಿನದಲ್ಲಿ ಮಾಡಿದ್ದೀನಿ 7 ಡೇಸ್. ಯಾಕೆಂದರೆ ಅದನ್ನು 12 to 14 ಅವರ್ಸ್ ಅದನ್ನು ನೆನೆ ಹಾಕಿದ್ದೀನಿ. ನೀವು ಸುಮಾರು ಇಲ್ಲಿ ನೋಡಿ, ಇದೊಂದು 250 ಗ್ರಾಮಷ್ಟು ಕ್ರೀಮ್ ಇದೆ. ಇದಕ್ಕೆ ನಾನು 1 ಚಮಚ ಪೂರ್ತಿ ನಾನು ಅದಕ್ಕೆ ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟ್ ಹಾಕಿದ್ದೀನಿ, ಆಯಿತಾ. ಮೆಲಾನಿನ್ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ ರೈಸ್ ವಾಟರು. ಯಾಕೆ ಅಂದರೆ ಅದರಲ್ಲಿ ಕೋಜಿಕ್ ಆ್ಯಸಿಡ್ ಇದೆ, ಫೆರುಲಿಕ್ ಆ್ಯಸಿಡ್ ಇದೆ, ಮತ್ತು ಇನೋಸ್ಟಿಲ್ ಅಂತ ಒಂದು ಆ್ಯಸಿಡ್ಸ್ ಇದೆ. ಅವೆಲ್ಲ ಬ್ಲೀಚಿಂಗ್ ಏಜೆಂಟ್, ಆರ್ಗ್ಯಾನಿಕ್ ಬ್ಲೀಚಿಂಗ್ ಏಜೆಂಟ್, ನಾನು ಕೆಮಿಕಲ್ ಬ್ಲೀಚಿಂಗ್ ಏಜೆಂಟ್ ಅಂತ ಹೇಳ್ತಿಲ್ಲ, ಆಯಿತಾ. ಪಿಗ್ಮೆಂಟೇಷನ್ನ ಅಂದರೆ ಮೆಲಾನಿನ್ನ ಟಾರ್ಗೆಟ್ ಮಾಡುತ್ತೆ. ಥೈರೋನಿಸೇಸ್ ಅಂತ ಒಂದು ಎನ್ಸೈಮ್ ಸಹ ಇದೆ ಇದರಲ್ಲಿ. ಕಾಂಪೌಂಡ್ಸ್ ಬಿಟ್ಟು ಎನ್ಸೈಮ್ ಸಹ ಇದೆ. ಅಕ್ಕಿ ತೊಳೆದಿದ್ದ ನೀರು ಅಂತ ನಾನು ಹೇಳಲ್ಲ, ಆ ನೀರು ಫರ್ಮೆಂಟ್ ಆಗಬೇಕು 12 ರಿಂದ 14 ಗಂಟೆ, ಆವಾಗಲೇ ನಿಮಗೆ ಈ ಕ್ರೀಮ್ ಬರೋದು, ಓಕೆನಾ. ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಇದು ಸ್ಕಿಪ್ ಮಾಡಿದೆ, ಕ್ಲೀನಾಗಿ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ಯಾಕಂದರೆ ಜಂಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಯಾವ ನೀರು ತೆಗೆದೆ ನಾನು, ಯಾವ ಅಕ್ಕಿ ನೆನೆಸ್ದೆ, ಯಾವ ಅಕ್ಕಿ ನೀರು ತೆಗೆದೆ, ಎಷ್ಟೊತ್ತು ಬಿಟ್ಟೆ ನಾನು. ಚಿಕ್ಕ 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 ಟಿಪ್ಸೇ ನಮಗಲ್ಲಿ ಪೌಡರ್ ಸಿಗೋದು. ಯಾವತ್ತಾದರೂ ನೀವು ಅಂದ್ಕೊಂಡಿದ್ದೀರಾ ಆ ಪೌಡರಿಂದ ಕ್ರೀಮ್ ಮಾಡ್ಬೋದು ಅಂತ? ಎಸ್, ಅಲ್ಲಿರೋದು ಬೆನಿಫಿಟ್ ನಮಗೆ. ಬರೀ ಅಕ್ಕಿನ ನೆನೆಸಿದ್ವಿ, ರುಬ್ಬಿದ್ವಿ, ಕ್ರೀಮ್ ಮಾಡೋದ್ರಲ್ಲ ಸ್ಪೆಷಾಲಿಟಿ. ಒಂದು ದಿನ ಅದನ್ನು ನೆನೆ ಹಾಕ್ಬಿಟ್ಟು ಅದರಲ್ಲಿ ತೆಗ್ದಿರೋದು. ನೀವು ಇವಾಗಲೇ ಮಾಡಿ, ಇಡೀ ದಿನ ರಾತ್ರಿ ಇಡೀ. ನಾನು ಕೆಂಪು ರಕ್ತಸಾಲಿ ರೈಸ್ ತೊಗೊಂಡೆ, ಯಾಕಂದರೆ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಮುಖಕ್ಕೆ ಬೇಕಾಗಿರೋದೇ ಅದೇ, ಆಯಿತಾ. ಸೊ ನೀವು ಬೇಕಾದ್ರೆ ಸೋನಾ ಮಸೂರಿ ಅಕ್ಕಿ ತೊಗೊಳ್ಳಿ, ಕೆಂಪಕ್ಕಿ ಇದ್ದರೆ ತೊಗೊಳ್ಳಿ. ದೋಸೆ ಇಡ್ಲಿ ಅಕ್ಕಿ ತೊಗೋಬೇಡಿ, ಜೀರಾ ರೈಸ್ ತೊಗೋಬೇಡಿ, ಬಾಸ್ಮತಿ ರೈಸ್ ತೊಗೋಬೇಡಿ. ಇನ್ನು ಎಲ್ಲ ಅಕ್ಕಿನೂ ಸೂಟ್ ಆಗುತ್ತೆ, ಕಪ್ಪು ಅಕ್ಕಿನೂ ಸೂಟ್ ಆಗುತ್ತೆ. ನಾನು ತೊಗೊಂಡಿದ್ದು ಕೆಂಪಕ್ಕಿ ರಕ್ತಸಾಲಿ ರೈಸ್, ಓಕೆ. ಸೊ ಇದನ್ನು ಯಾವ ರೀತಿ ಹೇಮ ಅಪ್ಲೈ ಮಾಡೋದು ಒಂದ್ಸಲ ಟೆಕ್ಸ್ಚರ್ ನೋಡ್ಕೊಳ್ಳಿ, ಆಯಿತಾ. ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ, ನಾನು ಅದಕ್ಕೆ ಹೇಳಿದ್ದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇದನ್ನು ಯೂಸ್ ಮಾಡ್ಬೋದು ಅಂತ. ಯಾವಾಗ ಬೇಕಾದ್ರೆ ನೋಡಿ, ಇವಾಗ ಸ್ಕಿನ್ನಲ್ಲಿ ಶೈನಿಂಗ್ ನೋಡ್ತಿದ್ದೀರಾ. ಸೊ ನಾನು ಇದನ್ನೇ ಅಪ್ಲೈ ಮಾಡೋದು. ಸೊ ನೀಟಾಗಿ ಅಪ್ಲೈ ಮಾಡಿ ಒಂದು 2 ನಿಮಿಷ ಅದು ಅಬ್ಸಾರ್ಬ್ ಆಗೋಕ್ಕೆ ಬಿಡಿ. ವಿತ್ ಶೈನಿಂಗ್ ಬರುತ್ತೆ. ಜಸ್ಟ್ 2 to 3 ಮಿನಿಟ್ಸ್, ಓಕೆ. ಒಂದು ಏರ್ ಟೈಟ್ ಬಾಟ್ಲಲ್ಲಿ ಸ್ಟೋರ್ ಮಾಡಿ, ನೀವು ಎಷ್ಟು ದಿನ ಬೇಕಾದ್ರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ. ಫ್ರೀಸರಲ್ಲಿ ಬೇಡ, ಫ್ರಿಜ್ಜಲ್ಲಿ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ನೀವು 1 ತಿಂಗಳ 2 ತಿಂಗಳ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದಕ್ಕೇನು ನೀವು ಖರ್ಚು ಮಾಡಿದ್ದೀರಾ? ಮಾಮೂಲಿ ಊಟದ ಅಕ್ಕಿ ತೊಳಿತೀರಾ, ನೆನೆಸ್ತೀರಾ. ನೆನೆಸುವಾಗ ಆ ನೀರು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಅದು ಇಡಬೇಕಾದ್ರೆ ಶೇಕ್ ಮಾಡಬಾರ್ದು, ಆ ಡಬ್ಬನ ಶೇಕ್ ಮಾಡಬಾರ್ದು. ಶೇಕ್ ಮಾಡಿದ್ರೆ ಅದೆಲ್ಲ ಕಲಿಸ್ಕೊಂಡ್ಬಿಡುತ್ತೆ. ಹಾಗೇ ಇಡಿ ಒಂದಿನ ರಾತ್ರಿ, ಮಾರನೇ ದಿನ ಬೆಳಗ್ಗೆ ನಿಮ್ಗೆ ಗಟ್ಟಿದು ರೆಸಿಡ್ಯೂ ಅದೇನಿದೆಯೋ ಅದು ಸಿಗುತ್ತೆ. ನೋಡಿ, ಏನಾರು ಮ್ಯಾಜಿಕ್ ಮಾಡಿದ್ನ ನಿಮ್ಮೆದುರಿಗೆ ಅಪ್ಲೈ ಮಾಡಿದ್ದು ಕ್ರೀಮು. ಓಕೆ, ಅದಕ್ಕೆ ಹೇಳಿದ್ದು ಇದಕ್ಕೆ ಪ್ಯಾಚ್ ಟೆಸ್ಟ್ ಬೇಡ, ಎಲ್ಲರೂ ಉಪಯೋಗಿಸ್ಕೋಬೋದು. ಅಕ್ಕಿಯಿಂದ ಏನಾದ್ರು ನಿಮ್ಗೆ ಅಲರ್ಜಿ ಅಂತ ಒಬ್ಬರೋ ಇಬ್ಬರೋ ಇದ್ದರೆ ದಯವಿಟ್ಟು ಅವ್ರು ಯೂಸ್ ಮಾಡಬೇಡಿ. ಮಿಕ್ಕಿದ 99% ಯೂಸ್ ಮಾಡ್ಬೋದು. ನೋಡಿ ಶೈನಿಂಗ್ ಹೆಂಗಿದೆ. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನಾರು ಡೌಟ್ಸು ಕ್ಯೂರಿಯಸ್ ಪ್ಲೀಸ್ ಫೀಲ್ ಫ್ರೀ. ನಿಮ್ಮ ಡೌಟ್ಸು ರಿಗಾರ್ಡಿಂಗ್ ದ ವಿಡಿಯೋ ಇದ್ದರೆ ಡೆಫಿನೆಟಾಗಿ ನಾನು ಕಮೆಂಟ್ ಮಾಡ್ತೀನಿ ಅಂತ ಹೇಳ್ದೆ ಹೋಗಬಲ್ಲ. ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ. ಅಷ್ಟು ಬೆನಿಫಿಟ್ ಇದೆ ರಕ್ತಸಾಲಿ ರೈಸ್ ಅಥವಾ ಸೋನಾ ಮಸೂರಿ ನೀವೇನಾದ್ರು ಯೂಸ್ ಮಾಡಿದ್ರೆ
ಅದು ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತು ವಿಸಿಟ್ ಮಾಡಿದ್ರೆ ದಯವಿಟ್ಟು ಈ ಕ್ರೀಮ್ನ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಚಾನಲ್ ಇಷ್ಟ ಆದಲ್ಲಿ, ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ. ನೋಡಿ ಯಾವ ರೀತಿ ಇದೆ ಕ್ರೀಮ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.